ಈ ನೋವು ಎಷ್ಟು ಹೇಳಿ, ಅವನು ಸೋದರ ಮಾವ ನಾನೇನಾದ್ರು ಆಸ್ಪತ್ರೆಗೆ ತೋರಿಸ್ತೀನಿ ಅಂತ ಬಂದಿದ್ದ. ನನಗೆ ಅವಾಗ ಏನೂ ಇರಲಿಲ್ಲ, ಪರಿಸ್ಥಿತಿ ತೋರ್ಸೋಕ್ಕಾಗಲಿಲ್ಲ. ಅಲ್ಲಿ ಸತ್ತು ಬಿದ್ದಾನೆ. ಇಲ್ಲಿ ನಾಟಕ ಆಡ್ತಿದ್ದೀವಿ, ಜನರನ್ನ ನಗಿಸ್ಬೇಕಲ್ಲ ಈ ನೋವು ಇಟ್ಕೊಂಡು. ಹೌದಪ್ಪ, ಅದು ಬಹಳ ಕಷ್ಟ ಆಯ್ತು. ಎಣ್ಣೆ ಹಾಕೊಂಡು ಬಂದಿರ್ತಾನೆ, ಲೇ ಸುಟ್ಟು ಬಿಡ್ತೀನಿ ಇದು ಕಂಪ್ನಿ ಅಂತ ಅವನು. ಏನೋ ಬೈತಾನೆ. ಆಯ್ತಪ್ಪ ಆಯಿತು, ಸುಡುವಂತಿ ಬಾರಪ್ಪ ಅಂತ ಹಿಂಗೆ ತಗೊಂಡು ಹೋಗ್ಬೇಕಾಗ್ತದೆ. ಯಾರು ಏನೇನೋ ಇರ್ತವೆ ಅವಮಾನಗಳು ಸಾಕಷ್ಟು. ಫೈರ್ ಏನೋ ತೊಗೊಳಕ್ಕೆ ಅದರಲ್ಲಿ ಒಂದು ಇದು ಇಲ್ಲ, ಏನು ನಾಟಕ ಅನ್ನೋ ಪದ ಇಲ್ಲ ಅದರಲ್ಲಿ, ಇಲ್ಲ ಬುಕ್ಕಲ್ಲಿ. ಮನೋರಂಜನೆ ಅಂತಿದೆ. ಆ ಮನೋರಂಜನೆ ದೊಡ್ಡ ಫಂಕ್ಷನ್ಗಳಿಗೆ 50,000 ಚಲನ ಮಾಡಬಹುದು, 5,000 ಮಾಡಬಹುದು. ಹಂಗೆ ಯಾವ ಪ್ರಕಾರದ ಮನೋರಂಜನೆ ಅಂತ ಬೇಕಲ್ಲ, ಸ್ಪೆಸಿಫಿಕೇಶನ್ ಇಲ್ಲ. ಈಗ ನೋಡಿ, ಇದು ಇದೆ, ಏನು ನಮ್ಮ ಯಕ್ಷಗಾನಕ್ಕಿದೆ, ಅದಕ್ಕೆ ಇಷ್ಟೇ ತಗೋಬೇಕು ಅಂತ. ನಮ್ಗಿಲ್ಲ ವೃತ್ತಿರಂಗಭೂಮಿಗೆ. ಈ ಎಲ್ಲಾ ಪ್ರಶಸ್ತಿಗಳಿಗಿಂತಲೂ ಎದುರಿ ಕೂತಿರೋ ಜನ ಚಪ್ಪಾಳೆ ತಟ್ತಾರೆ, ಅದು ಮುಖ್ಯ. ಅದು ಬಹಳ ಖುಷಿ ಕೊಡುವಂಥದ್ದು. ಸೊ ಇಡೀ ನಿಮ್ಮ ತಿರುಗಾಟದ ಮರೆಯಲಾರದ ಅನುಭವಗಳೇನು? ಈ ಒಂದು 30-37 ವರ್ಷದಲ್ಲಿ ಸಾಕಷ್ಟು ಅನುಭವಗಳು. ಒಂದಿಷ್ಟು ಹೇಳಿ ಸರ್. ಸಾಕಷ್ಟು ಅನುಭವಗಳು. ಏನಂತಂದರೆ, ಒಂದು ಇಬ್ಬರು ಜನ ತೀರ್ಕೊಂಡಿರ್ತಾರೆ, ಕಷ್ಟದಲ್ಲಿರ್ತೀವಿ. ಅದು ಮಾತ್ರ ಭಾಳ ಶೋಚನೀಯ ಸಂಗತಿ. ಒಮ್ಮೆ ರಾವೂರ್ ಅಂತ ಕ್ಯಾಂಪ್ ಮಾಡಿರ್ತೀವಿ. ಒಮ್ಮೆ ರಾವೂರ್ ಅಂತಂದರೆ ಶಾಬಾದ್ ವಾಡಿ ಹತ್ರ ನಡಬರ್ಕ್ ಬರ್ತದೆ ರಾವೂರ್ ಅಂಥೇಳಿ. ಅದು ಇಸ್ವಿ ಬಹುಶಃ 92 ಇರ್ಬೋದು. ಆವಾಗ ನಾವೇನಂತ ನಮ್ಮ ಸ್ವಲ್ಪ ಸಲಕರಣೆಗಳ ಕೊರತೆ ಇತ್ತು. ಆವಾಗ ಪೂರ್ತಿ ಅಷ್ಟಿರಲಿಲ್ಲ. ರಂಗಮಂದಿರ ಅಷ್ಟೇ ತಗಡು ಹಾಕ್ಕೊಂಡು ಪ್ಯಾಕ್ ಮಾಡಿದ್ವಿ. ಮುಂದೆ ಆಡಿಯನ್ಸ್ ಏನಂತಂದರೆ ನಾಟಕ ಸ್ಟಾರ್ಟ್ ಮಾಡಿ ಆಮೇಲೆ ಅದಕ್ಕೆ ಪ್ಯಾಕ್ ಮಾಡಿಸ್ಬೇಕು, ಬಾಡಿಗೆ ಸಲಕರಣೆಗಳು ತಂದು ಅಂತ ಯೋಚನೆ ಮಾಡಿ ಹಾಕಿದ್ವಿ. ಅದು ಸ್ಟಾರ್ಟಿಂಗ್ ಡೇಯಿಂದ ಮಳೆ ಹತ್ತಿರೋದು 1 ತಿಂಗಳವರೆಗೆ 1 ದಿವಸನೂ ನಾಟಕ ಆಡ್ಲಿಕ್ಕೆ ಬಿಡಲಿಲ್ಲ. ಅಯ್ಯೋ. ಅದು ಸುಮ್ಮನೆ ನಾಟಕ ಇದು ಚೇಂಜ್ ಮಾಡಿದ್ರೆ ಆಗತ್ತೆ, ಬೋರ್ಡ್ ಹಾಕೋದು ಚೇಂಜ್ ಮಾಡಿ. ಅವಾಗೆಲ್ಲ ಬೋರ್ಡು ಬರೆದು ಕೈಯಿಂದ ಬರೆದು ಊರಲ್ಲೆಲ್ಲ ಕಟ್ತಿದ್ವಿ. ಅದೆಲ್ಲ ಸುಮ್ಮನೆ ಚೇಂಜ್ ಮಾಡ್ತಿದ್ವಿ. ಕಡೆಗೆ ಒಂದು ದಿವಸ ವಿಶ್ವರಾಧ್ಯರ ಮಹಾತ್ಮೆ ಅಂತ ನಾಟಕ ಹಾಕಿದ್ವಿ. ಆವತ್ತು ಮಳೆ ನಿಂತು ಇನ್ನೇನು ಆವಾಗ ನಾಟಕ ಮಧ್ಯಾಹ್ನ ಆಡ್ತಿರ್ಲಿಲ್ಲ, ಸಂಜೆ ನಾಟಕ ಆಡಬೇಕು ಅಂತ ರೆಕಾರ್ಡ್ ಹಾಕಕ್ಕೆ ಹೋದಾಗ ಅಲ್ಲಿ ನಮ್ಮ ಸೋದರ ಮಾವ ಸತ್ತಿದ್ದ. ಅದು ಏನಂತಂದ್ರೆ ಮಲ್ಕೊಂಡಾನೆ, ಹಂಗೆ ಸತ್ತು ಬಿಟ್ಟಾನೆ. ಬಂದು ಎಬ್ಬಿಸಿದಾಗ ಗೊತ್ತಾಗಿದೆ ಸತ್ತಾನಂತೇಳಿ. ನಾಟಕ ಆಡಬೇಕು ಬಿಡಬೇಕು ಅರ್ಥ ಆಗಲ್ಲ, ಆಡಬೇಕು. ಅವರು ಊರನ್ನ ಜನ ಎಲ್ಲ ನೋಡ್ರಿ ಇವತ್ತು ವರ್ಕ್ ಬಿದ್ದಿದೆ, ಇವತ್ತು ನೀವು ಕಲಾವಿದ್ರಂತ ಗೊತ್ತು ಸಹಿತ ಇಲ್ಲ ಊರಲ್ಲಿ, ನಾಟಕ ಆಡದಿದ್ರೆ ಉಪಯೋಗ ಇಲ್ಲ, ಸತ್ತ ಅದನ್ನೇನಪ್ಪ ಅಂದ್ರೆ ನಾವು ವ್ಯವಸ್ಥೆ ಮಾಡ್ತೀವಿ, ನಾಟಕ ಆಡ್ರಿ ಅಂತ ಹೋಗಿ. ಏನಂತಂದರೆ ಒಂದು 4 ಜನ ಸೇರ್ಕೊಂಡು ತಗೊಂಡೋಗಿ ಒಂದು ಕುಣಿ ಓಡಿಸಿ ಅಲ್ಲಿ ಇದು ಮಾಡಿ ಬಂದ್ವಿ. ಬಂದ ಮೇಲೆ ನನ್ನ ಪಾತ್ರ ಹಾಸ್ಯ ಪಾತ್ರ. ಅದು ನೋಡಿ, ನಡೆದ ಘಟನೆ ದುಃಖದ್ದು. ಕುರುಡನ ಪಾತ್ರ, ಹಾಸ್ಯ ಪಾತ್ರ, ಈಗ ಹೇಳಿದ್ನೆಲ್ಲ ಅದನ್ನೇ ಪಾತ್ರ ಮಾಡ್ತಿದ್ದೆ. ಆವಾಗ ಈ ನೋವು ಎಷ್ಟು ಹೇಳಿ, ಅವನು ಸೋದರ ಮಾವ ನಾನೇನಾದ್ರು ಆಸ್ಪತ್ರೆಗೆ ತೋರಿಸ್ತೀನಿ ಅಂತ ಬಂದಿದ್ದ. ನನಗೆ ಅವಾಗ ಏನೂ ಇರಲಿಲ್ಲ, ಪರಿಸ್ಥಿತಿ ತೋರ್ಸೋಕ್ಕಾಗಲಿಲ್ಲ. ಅಲ್ಲಿ ಸತ್ತು ಬಿದ್ದಾನೆ. ಇಲ್ಲಿ ನಾಟಕ ಆಡ್ತಿದ್ದೀವಿ, ಜನರನ್ನ ನಗಿಸ್ಬೇಕಲ್ಲ ಈ ನೋವು ಇಟ್ಕೊಂಡು. ಹೌದಪ್ಪ, ಅದು ಬಹಳ ಕಷ್ಟ ಆಯಿತು, ಮರೆಯಲಾರ್ದಂಥದ್ದು. ಆ ರೀತಿ ಆಯ್ತು ಸರ್. ಇನ್ನೂ ಒಬ್ಬರು ತೀರ್ಕೊಂಡಿದ್ರು, ಫ್ರಾಂಕಿ ಅಂಥೇಳಿ, ಸೋಲಾಪುರ ಕ್ಯಾಂಪ್ ಮಾಡಿದ್ವಿ. ಆವಾಗ ಒಮ್ಮೆ ಭಾಳ ತೊಂದರೆ ಆಯಿತು ನನಗೆ. ಏನ್ರಿ ಉಳಿದೆಲ್ಲ ಇರ್ತದೆ, ಯಾಕಂತಂದರೆ ಎಲ್ಲ ವೃತ್ತಿಯಲ್ಲಿಯೂ ಅವಮಾನ ಸನ್ಮಾನ ಇರಲೇಬೇಕು. ನಿಮಗೆ ಅವಮಾನ ಆದಂತ ಬೇಕಾದಷ್ಟು ಸರ್, ಬೇಕಾದಷ್ಟು ಆಗ್ತದೆ. ಏನೂ ಇರಲ್ಲ ಅವನ ಹತ್ರ. ಎಣ್ಣೆ ಹಾಕೊಂಡು ಬಂದಿರ್ತಾನೆ, ಲೇ ಸುಟ್ಟು ಬಿಡ್ತೀನಿ ಇದು ಕಂಪ್ನಿ ಅಂತ ಅವನು. ಏನೋ ಬೈತಾನೆ. ಆಯ್ತಪ್ಪ ಆಯಿತು, ಸುಡುವಂತಿ ಬಾರಪ್ಪ ಅಂತ ಹಿಂಗೆ ತಗೊಂಡು ಹೋಗ್ಬೇಕಾಗ್ತದೆ. ಯಾರು ಏನೇನೋ ಇರ್ತವೆ ಅವಮಾನಗಳು ಸಾಕಷ್ಟು, ಮತ್ತು ಸನ್ಮಾನಗಳು ಇರ್ತವೆ. ಅದ್ರ ಜೊತೆಯಲ್ಲಿ ಒಂದರಿಂದ ಒಂದು ಬೇಕಲ್ಲ ಸರ್.
ಈಗ ನಾವು ಪರಾವಲಂಬಿಗಳು, ಊರು ಬಿಟ್ಟು ಊರಿಗೆ ಹೋಗ್ತಿರ್ತೀವಿ ಅಂದಾಗ ನಾವು ಹೆದರಿ ನಡಿಬೇಕಲ್ಲ. ಯಾವನು ರೌಡಿಸಮ್ ಮಾಡ್ತಾನೆ, ದಾದಾಗಿರಿ ಮಾಡ್ತಾನೆ, ಏನೋ ಎಂತಂತಾರೋ ಆ ಥರ ಘಟನೆಗಳು ಆಗಿದೆ ಬೇಕಾದಷ್ಟು ಸರ್, ಬೇಕಾದಷ್ಟು ಅಂಥವೇನು ಏನೋ ಇಲ್ಲ ಅಂದರೆ ಅದು ಚಲೋ ನಡಿಬೇಕಾದ್ರೆ ಇಷ್ಟು ಕೊಡು ಅಂತ ಕೇಳೋರು ಇರ್ತಾರೆ. ನನಗೆ ಕೊಡಬೇಕಿಲ್ಲ ಅಂದ್ರೆ ನಾಳೆ ನಾಟಕ ಬಂದ್ ಅಂತ ಹೇಳೋರು ಇರ್ತಾರೆ. ಏನೋ ಮಾಡೋಕ್ಕಾಗಲ್ಲ, ಅನಿವಾರ್ಯವಾಗಿ ಹೊಂದ್ಕೊಂಡು ಹೋಗಲೇಬೇಕು. ಏನು ಸರ್, ನಿಮ್ಮ ಪ್ರದರ್ಶನಗಳಲ್ಲಿ ಅತ್ಯಂತ ಅಚ್ಚಳಿಯದ ನೆನಪುಗಳೇನು? ಯಾವ ಭಾಳ ಅಂದರೆ ಜನ ಬಂದು ಜನರನ್ನ ಮೇಂಟೈನ್ ಮಾಡ್ಲಿಕ್ಕಾಗದೇ ಇದ್ದಂಥ ಆ ಥರ ಪ್ರತಿ ವರ್ಷ ಆಗುತ್ತೆ ಸರ್, ಅದು ಪ್ರತಿ ವರ್ಷ ಆಗ್ತದೆ. ಈಗ ಹೇಳಿದ್ನಲ್ಲ ನಾನು ನಿಮ್ಗೆ, ಜಾತ್ರೆ ಬನಶಂಕರಿ ಇರ್ಬೋದು, ಗೊಡಚಿ ಇರ್ಬೋದು, ಅದರ ಮೈಲಾರ, ಇದು ಸಿರಿಸಿ, ಇವೆಲ್ಲ ಮಾಮೂಲಾಗಿ ಆಗ್ತದೆ ಸರ್ ವೃತ್ತಿರಂಗ ಭೂಮಿಯಲ್ಲಿ. ಈಗ ಬನಶಂಕರಿ ಜಾತ್ರೆಗೆ ಒಂದು 10ರಿಂದ 12 ಕಂಪ್ನಿ ಇರ್ತವೆ. ಒಂದು 2-3 ಫೇಲ್ ಆಗಿರ್ತವೆ. ಒಂದು 2-3 ಅಂತಂದರೆ ಅವರು ಪೊಲೀಸ್ ವ್ಯಾನ್ ತಂದು ನಿಲ್ಲಿಸಿ ನಾಟಕ ಆಡಬೇಕಾಗ್ತದೆ. ನಮ್ಮದೇ ಅಂತಲ್ಲ, ಪ್ರತಿ ವರ್ಷ ಇದು ಇದ್ದಿದ್ದೆ. ಆ ರೀತಿಯಾಗಿ ಜನ ನೋಡೋರು ಇದ್ದಾರೆ, ಇಲ್ಲ ಅಂತಲ್ಲ, ಬೇಕಾದಷ್ಟು ನೋಡ್ತಾರೆ. ಇನ್ನೇನು ಖರ್ಚುಗಳು ಈಗಿನ ಕಾಲಕ್ಕೆ ಜಾಸ್ತಿ ಅದಾವೆ ಸರ್. ಒಂದು ಪ್ರದರ್ಶನಕ್ಕೆ ಮ್ಯಾಕ್ಸಿಮಮ್ ಅಂದರೆ ಎಷ್ಟು ನಿಮ್ಮ ಕಲೆಕ್ಷನ್ ಸರ್? ನಾವು ದೊಡ್ಡ ಜಾತ್ರೆಗಳಿಗೆ 1,70,000ರಿಂದ 1,00,000 ಕಲೆಕ್ಷನ್ ಕೆಪಾಸಿಟಿ ಹಾಕಿರ್ತೀವಿ. ಮತ್ತು ಅವಾಗ ಹೌಸ್ಫುಲ್, ಮೇನ್ ಜಾತ್ರೆಯಲ್ಲಿ ಹೌಸ್ಫುಲ್ ಆದರೆ 3 ಲಕ್ಷ 3.5 ಲಕ್ಷ ಆಗಿಬಿಟ್ಟಿರ್ತದೆ ಒಂದು ದಿನಕ್ಕೆ. ಕರೆಕ್ಟ್. ಹಂಗಾಗಿರ್ತದೆ. ಆವಾಗ ಟಿಕೆಟ್ ಸಿಗಲ್ಲ ಸರ್. ಅವ್ರು ಯಾರ್ಯಾರು ಅದು ಟಿಕೆಟ್ ತೊಗೋಬೇಕಾದ್ರೆ ಅದು ಎಷ್ಟು ಕಷ್ಟ ಅಂದರೆ, ಯಾರು ಬುಕ್ಕಿಂಗ್ ಮೇಲೆ ಹತ್ತಿರ್ತಾರೆ, ಯಾರು ಏನೇನೋ ಅದು ಮ್ಯಾನೇಜ್ ಮಾಡ್ಬೇಕಂದ್ರೆ ಕಷ್ಟ ಅದು. ಅದಕ್ಕೆ ನಾವೇನಂತಂದರೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿರ್ತೀವಿ ಇಲ್ಲಿ. ನಾವು ಸ್ವಂತಕ್ಕೆ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ ಅದು. ಅದನ್ನು ಆ ಗದ್ದಲು ತಡೆಯೋಕ್ಕೆ ಸಾಧ್ಯ. ಎಲ್ಲ ಜಾತ್ರೆಲ್ಲೂ ಹಾಗೆ ಮಾಡ್ತೀರಾ? ಎಲ್ಲ ಜಾತ್ರೆಗಳು, ಭಾಳ ಜಾತ್ರೆಗಳು ಕಾಂಟ್ರಾಕ್ಟೇ ಕೊಟ್ಟಿರ್ತೀವಿ ಸರ್, ಭಾಳ ಜಾತ್ರೆಗಳು. ಈ ಸಿರಿಸಿ ಕೊಟ್ಟಿರಂಗಿಲ್ಲ. ಕೆಲವು ಕಡೆ ಏನದಾವ, ಇವು ಸ್ಟಾರ್ಟಿಂಗ್ ಸಿಕ್ಕಾಪಟ್ಟೆ ಕ್ರೌಡ್ ಆಗಿ ಆಮೇಲೆ ಕಡಿಮೆ ಆಗೋ ಜಾತ್ರೆಗಳಿರ್ತದೆ. ಅಂಥಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ನಮಗೆ. ಈ ಸಿರಿಸಿ ಹಂಗೆಲ್ಲ ನಿಧಾನ, ಸಾಗರ ಇರ್ಬೋದು, ಸಿರಿಸಿ ಇರ್ಬೋದು, ಶಿವಮೊಗ್ಗ, ಇವೆಲ್ಲ ನಿಧಾನ ಬರ್ತಾರೆ. ಆಮೇಲೆ ಅವರೇ ಕ್ಯೂ ಹಚ್ತಾರೆ, ಅವರೇ ನಿಂದಿರ್ತಾರೆ. ನಾವು ಕ್ಯೂ ನಿಂದಿರ್ರಿ ಹಿಂಗೆ ಹೇಳಂಗಿಲ್ಲ, ಡಿಸಿಪ್ಲಿನ್ ಇರ್ತಾರೆ. ಅವರೇ ಬಂದು ಕರೆಕ್ಟಾಗಿ ಟಿಕೆಟ್ ತೊಗೊಂಡಿರೋದು, ಅಲ್ಲಿ ಏನು ಸಮಸ್ಯೆ ಇಲ್ಲ. ಇವು ಅಡ್ತಾರು ಜಾತ್ರೆಗಳಂತಿರ್ತವೆ, ಏನು ನುಗ್ತಾರೆ. ಒಂದು ಕೈ ಹಾಕಿರ್ತಾರೆ, ಒಂದು ಕೈ ಹೋಗೋಷ್ಟು ನಾವು ಮಾಡಿರ್ತೀವಿ, ಅದು 2 ಕೈ ಹಾಕಿರ್ತಾರೆ. ಕೈ ತಕ್ಕೊಳ್ಳುವಾಗ ಕೈ ಇದು ಗಾಯ ಆಗಿರ್ತದೆ, ಏನು ಹಿಂಗೆಲ್ಲ ಆಗ್ತದೆ ಸರ್. ಆವಾಗ ಅವರು ಗುತ್ತಿಗೆದಾರರು ಮೇಂಟೈನ್ ಮಾಡ್ತಾರೆ, 10-15 ಜನ ಇರ್ತಾರೆ. ಅವರೆಲ್ಲ ಇದಾಗ್ತಾರೆ. ಅವ್ರಿಗೆ ಆಗಿಲ್ಲ ಅಂತಂದ್ರೆ ಪೊಲೀಸರು ಕರೆಸಿ ಸರಿ ಮಾಡ್ತಾರೆ ಸರ್. ಬನಶಂಕರಿ ಜಾತ್ರೆ ಎಷ್ಟು, ಒಂದು 3 ತಿಂಗಳು ಮಾಡ್ತೀರಲ್ಲಿ? ಇಲ್ಲ ಸರ್, 1 ತಿಂಗಳು ಜಾತ್ರೆ. 1 ತಿಂಗಳು ಜಾತ್ರೆ. 1 ತಿಂಗಳು ಹೈಯೆಸ್ಟ್ ಅಂದ್ರೆ ನಿಮ್ಮ ಸಿರ್ಸಿಯೇ. ಸಿರ್ಸಿ ಜಾಸ್ತಿ ದಿನ ಇರ್ತೀವಿ, ಮುಂದೆ ಏನೂ ಇರಲ್ಲ, ಯಾವ ಜಾತ್ರೆನೂ ಇರಲ್ಲ. ಅದಕ್ಕಾಗಿ ಅಲ್ಲೇ ಇರ್ತೀವಿ ಸರ್. ಈಗ ಮುಂದೆ ಅಲ್ಲಿಂದ ನಾವು ಈಗ ಮಳೆಗಾಲ ಹೆಂಗೆ ಕಾಲಹರಣ ಮಾಡ್ತಾ ಡಿಸೆಂಬರ್ವರೆಗೆ ಬರಬೇಕು. ಕರೆಕ್ಟ್. ಹಂಗಾಗಿ ಇರ್ತೀವಿ ಸರ್. ಇವೆಲ್ಲ 4 ತಿಂಗಳು ನಮ್ಗೆ ಜಾತ್ರೆ. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಆಮೇಲೆ ಇಲ್ಲ. ಮುಂದೆ 8 ತಿಂಗಳಲ್ಲಿ ನಷ್ಟ ಅನುಭವಿಸ್ಬೇಕು ಮಳೆಗಾಲ ನಡೆಸಿದ್ರೆ. ಗೌರ್ಮೆಂಟ್ ಏನು ಕೊಡ್ತಾ ಇದೆ ಸರ್? ವೃತ್ತಿರಂಗ ಭೂಮಿಗೆ ಗೌರ್ಮೆಂಟ್ ಕೊಡ್ತಾ ಇದೆ ಸರ್. ಗೌರ್ಮೆಂಟ್ ಏನಂತಂದ್ರೆ ಕಳೆದ ವರ್ಷ 1,90,00,000 ಚಿಲ್ಲರೇನೋ ಕೊಟ್ರು ಸರ್ ಎಲ್ಲರಿಗೆ. 2 ಕೋಟಿ ಮಾಡ್ತಾ ಇದ್ದಾರೆ ಕಳೆದ ವರ್ಷದಿಂದ. ಕಳೆದ ವರ್ಷ ಈ ವರ್ಷ 2 ಕೋಟಿ ರೂಪಾಯಿದಲ್ಲಿ ಹಂಚಿಕೆ ಮಾಡ್ತಾರೆ. ಒಂದು 26 ಕಂಪನಿಗಳು ಸರ್. 26 ಕಂಪನಿ ಇದೆಯಾ? 26 ಕಂಪನಿ. ಅದರಲ್ಲಿ ಏನಂತಂದ್ರೆ ನಿರಂತರ ನಡೆಯೋ ಕಂಪನಿ ಒಂದು 12ರಿಂದ 15 ನಿರಂತರ ಕಂಪನಿಗಳು ನಮ್ಮನ್ನು ಸೇರಿ. ಉಳಿದಿರೋದೇನಂದ್ರೆ ಅರೆಕಾಲಿಕ ಅಂತ ಹೇಳಿ, ಅಂದ್ರೆ ಮೊದಲೆಲ್ಲ ಪೂರ್ಣನೇ ಇರ್ತಿದ್ವು, 12 ತಿಂಗಳು ಎಲ್ಲಾರು ಕಂಪನಿ ನಡೀತಿದ್ವು. ಬಟ್ ಈಗ ಆಗಲ್ಲ. ಈಗ ಯಾಕಂತಂದ್ರೆ ಈಗ ಎಲ್ಲರದು ಸಮಸ್ಯೆ ಇರ್ತದೆ. ಕಲಾವಿದರು ಅವ್ರ ಮಕ್ಕಳ ಫೀಸು, ಇನ್ನೊಂದು ಮತ್ತೊಂದು ಅವ್ರದ್ದು ಇರ್ತದೆ, ಅವ್ರಿಗೆ ಕರೆಕ್ಟಾಗಿ ಕೊಡಲೇಬೇಕು. ಇವನ್ ಲಾಸ್ ಆದ್ರೆ ತಡ್ಕೊಳ್ಳುವಂಥ ಇದು ಬೇಕಲ್ಲ, ಈ ಎಲ್ಲರಿಗೂ ತಾಕತ್ತಿರ್ಬೇಕಲ್ಲ. ಆಗಲ್ಲ. ಲಾಸ್ ಆದ್ರೆ ತಡ್ಕೊಳ್ಳುವಂಥ ಶಕ್ತಿ ಇರೋರು ಮಾತ್ರ ಮಳೆಗಾಲ ನಡೆಸ್ತಾರೆ. ಇನ್ನಿತರರು ಏನಂದ್ರೆ ಸೀಸನ್ಗೆ ಅಷ್ಟು ನಡೆಸ್ತಾರೆ, ಕೈ ಬಿಡ್ತಾರೆ. ಅವ್ರಿಗೆ ಏನಂತಂದ್ರೆ ಈ ಮಳೆಗಾಲ ನಿರಂತರವಾಗಿ ನಡೆಸೋರು ಕಂಪ್ನಿಗೆ 8 ಲಕ್ಷ 10 ಲಕ್ಷ ಹಿಂಗೆ ಕೊಡ್ತಾರೆ. ಆಮೇಲೆ ಏನಂತಂದರೆ ಇವು ಅದರಲ್ಲಿ ಕ್ಯಾಟಗರಿ ಮಾಡಿದ್ದಾರೆ, 3 ಕ್ಯಾಟಗರಿ. ಒಂದು 3 ಲಕ್ಷದಿಂದ
ಹಾಗೆ ಸರ್ 3 ಲಕ್ಷ 6 ಲಕ್ಷ 9 ಲಕ್ಷ ಹಿಂಗೆ ಒಂದು 3 ಕ್ಯಾಟಗರಿ ಪ್ರಕಾರ ಕೊಡ್ತಾರೆ. ಅದು ಅನುಕೂಲ ಆಗ್ತದೆ ಸರ್. ಅದು ಸ್ವಲ್ಪ ನಾಟಕ ಕಂಪನಿಗಳಿಗೆ ವೃತ್ತಿರಂಗ ಭೂಮಿ ಬದುಕೋದಕ್ಕೆ ಅನುಕೂಲ ಮಾಡಿಕೊಟ್ಟಂಗೆ. ಅದು ಅದೇ ಒಂದು ಉಸಿರಾಡಲಿಕ್ಕೆ ಜಾತ್ರೆ ಕ್ಯಾಂಪು ಅದು ಎಲ್ಲ ಸ್ವಲ್ಪ ಉಳಿದಿರೋದು ಏನೋ ಮಾಡ್ಕೊಂಡು ಬಂದ್ರಂತಂದರೆ ಮಳೆಗಾಲ ನಷ್ಟನ ಸರಿ ಮಾಡಿಕೊಂಡು ಹೋಗ್ತಾರೆ. ವೃತ್ತಿರಂಗ ಭೂಮಿಯ ಇವತ್ತಿನ ಸಂದರ್ಭದಲ್ಲಿ ಅದಕ್ಕಿರುವ ಸವಾಲುಗಳೇನು ಒಂದು ನಿರಕ್ಕಾಗಿ ನೀವು ಹೇಳುವುದಿದ್ರೆ? ಸರ್ ಸವಾಲುಗಳಂತಂದ್ರೆ ಇದೆ ಸರ್, ರಂಗಮಂದಿರಗಳ ಕೊರತೆ ನಮ್ಮ ಕರ್ನಾಟಕದಲ್ಲಿ. ಬಹುಶಃ ನಿಮ್ಗೆ ಎಲ್ಲ ಕಡೆ ರಂಗಮಂದಿರ ಇದ್ರೆ ಈ ಹೊತ್ಕೊಂಡು ತಿರುಗಾಡೋದು ಆಗ್ತಿರ್ಲಿಲ್ಲ ಸರ್. ಇದೇನು 4 ಲಕ್ಷ ಶಿಫ್ಟ್ ಏನಿದೆ ಇದು ಉಳಿದು ಬಿಡ್ತದೆ. ಆಮೇಲೆ ಅಲ್ಲಿ ಮುಂದೆ ಆಗುತ್ತೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಕ್ಯಾಂಪ್ ಮಾಡಿರ್ತೀವಿ ನಾವು, ದುಡ್ಡು ಆಗಿದ್ರೆ ಏನು ಮಾಡಬೇಕು, ಮತ್ತೆ ಅದು ಕೆಲವು ದಿನ ನಷ್ಟ ಅನುಭವಿಸಿ ಮುಂದಿನ ಕ್ಯಾಂಪ್ ಶಿಫ್ಟ್ ಮಾಡೋರಿಗೂ ಲೈಸೆನ್ಸ್ ಆಗೋವರೆಗೂ ಅಲ್ಲಿ ಹೆಂಗೂ ಕಳ್ಕೊಂಡು ಮತ್ತೆ 4 ಲಕ್ಷ ಹಾಕಬೇಕು. ಇದು ರಂಗಮಂದಿರಗಳೇನಾದರೂ ಇದ್ದಿದ್ದರೆ ಅವಾಗ ಏನಾಗ್ತಿತ್ತು ಅಂತಂದರೆ, ಆಗಿಲ್ಲ ಅಂತಂದ್ರೆ ಹೋಗ್ಬಿಡ್ತಾರೆ ಅಷ್ಟೇ. ಲೈಸೆನ್ಸು ಅಲ್ಲಿರ್ತದೆ, ಆ ರಂಗಮಂದಿರಗಳಿಗೆ ಎಲ್ಲವೂ ಇರುತ್ತದೆ. ನಾವು ಹೋಗಬೇಕು, ಆಡಬೇಕು ಅಷ್ಟೇ. ಅದು ಆಡಿದ್ಮೇಲೆ ಕಲೆಕ್ಷನ್ ಆದರೆ ಕಂಟಿನ್ಯೂ ಮಾಡ್ತಾರೆ, ಕಲೆಕ್ಷನ್ ಆಗಿಲ್ಲ ಅಂದರೆ ಮುಂದಕ್ಕೆ ಹೋಗ್ತಾರೆ. ಇದೀಗ ಇರೋದು ಮಹಾರಾಷ್ಟ್ರದಲ್ಲಿ ವೃತ್ತಿರಂಗ ಭೂಮಿ ಭಾಳ ಶ್ರೀಮಂತವಾಗಿದೆ. ಕಾರಣ ಇದೆ, ರಂಗಮಂದಿರಗಳು ಮಹಾರಾಷ್ಟ್ರದಲ್ಲಿ ಸಾಕಷ್ಟು ರಂಗಮಂದಿರಗಳಿದೆ. ಆಯಾ ಇದಕ್ಕೆ ಸಂಬಂಧಪಟ್ಟಂಗೆ ಇಂಥ ನಾಟಕ ಇದ್ದರೆ ಇಲ್ಲಿ ನಡಿಬೇಕು, ಇಂಥ ನಾಟಕ ಇಲ್ಲಿ ಹಿಂಗೆ ನಡಿಬೇಕು ಅಂತ ಅನ್ನುವಂಥದ್ದಿದೆ. ನಮ್ಮ ಕರ್ನಾಟಕದಲ್ಲಿ ಕೂಡ ಹಿಂದೆ ಏನಪ್ಪ ಅಂತಂದರೆ ಸರ್ಕಾರದ ಇಲ್ಲ ಅಂತಂದ್ರು ಪ್ರೈವೇಟ್ ಇತ್ತು, ಖಾಸಗಿ ಇತ್ತು. ಈಗ ಸುಮಾರು ಏನಂದ್ರೆ ಒಂದು 25 ರಂಗಮಂದಿರಗಳು ಇರ್ತಿದ್ವು ಅವಾಗ. ಈಗ ಮುನಿರಂಗಪ್ಪನವ್ರದ್ದು ತುಮಕೂರಿಗೆ, ಆಮೇಲೆ ಚಿತ್ರದುರ್ಗಕ್ಕೆ, ಆನಂತರ ದಾವಣಗೆರೆಗೆ 3 ರಂಗಮಂದಿರಗಳು, ರಾಣೆಬೆನ್ನೂರಿಗೊಂದು, ಆಮೇಲೆ ಹಾವೇರಿಗೊಂದು, ಹುಬ್ಬಳ್ಳಿಗೆ 2 ರಂಗಮಂದಿರಗಳು, ಗದಗ 2 ರಂಗಮಂದಿರಗಳು. ಹೀಗೆ ಕರ್ನಾಟಕದಾದ್ಯಂತ ರಂಗಮಂದಿರಗಳಿತ್ತು. ಕೆಲವು ನಮ್ಮ ಹಿಂದಿನ ಒಬ್ಬರು ಅರಶಿನಗುಡಿ ಮಾಲಕರು ಅಂತ BR ಅರಶಿನಗುಡಿ ಅಂತೇಳಿ ಅವ್ರ ಹೆಸರು, ಕಮತಿ ಕಂಪನಿ ಮಾಲಕರವರು, ಅವ್ರದ್ದೇ ಸುಮಾರು ರಂಗಮಂದಿರಗಳಿತ್ತು. ಆವಾಗ ಏನಂತಂದರೆ ಒಬ್ಬೊಬ್ಬ ವೃತ್ತಿ ಕಂಪನಿ ಮಾಲಕ ನಾಟಕಗಳು ಬೇರೆ ಬೇರೆನೇ ಇದ್ದವು. ಇವ್ರದೇ ಬೇರೆ ನಾಟಕಗಳು ಹೀಗೆಲ್ಲ ಇರ್ತಿತ್ತು. ಆವಾಗ ಏನಂತಂದರೆ ಏನು ಮಾಡ್ತಿದ್ರು, ಮಳೆಗಾಲಕ್ಕೆ ಸೀದಾ ರಂಗಮಂದಿರದಲ್ಲಿ ಸೇರ್ಕೊಂಡು ಆದರೆ ಅಲ್ಲಿ ಆಡೋದು, ಇಲ್ಲಾಂದ್ರೆ ಮುಂದೆ ಹೋಗೋದು, ಬಾಡಿಗೆ ಕೊಡೋದು ಅಷ್ಟೇ ಇರ್ತಿತ್ತು. ಆದರೆ ಈಗ ಹಂಗಲ್ಲ. ಈಗ ಎಲ್ಲ ಊರುಗಳಲ್ಲಿ ಏನಂತಂದ್ರೆ ಊರುಗಳೆಲ್ಲ ದೊಡ್ಡ ಬೆಳವಣಿಗೆ ಆಗಿಬಿಟ್ಟಿದೆ. ನಮಗೆ ಬೇಕಾದಷ್ಟು ಜಾಗನೇ ಸಿಗುವುದಿಲ್ಲ. ಅವರದ್ದೇ ಕಾರ್ಯಕ್ರಮಗಳಿರ್ತವೆ ಈ ಸಿಗುವುದೇ ಇಲ್ಲ. ಇದನ್ನ ನೀವು ಈಗ ಅಕಾಡೆಮಿ ಸದಸ್ಯರೆಲ್ಲ ಆಗಿದ್ದೀರಲ್ಲ? ಹೌದು. ಯಾವ್ಯಾವ್ದ್ರಲ್ಲೆಲ್ಲ ಹುದ್ದೆಯನ್ನು ಅನುಭವಿಸಿದ್ರಿ ಇಲ್ಲಿವರೆಗೆ? ಏನು ಸದಸ್ಯನಾಗಿರ್ತೀವಿ ಸರ್ ಅಷ್ಟೇ. ಹೌದು. ನೀವು ಈಗ ಸರ್ಕಾರಕ್ಕೆ ಈ ತರದ ಯಾವುದೇ ನಿಮ್ಮ ಇಡೀ ವೃತ್ತಿರಂಗ ಭೂಮಿಯ ಒಂದು ಸಂಘಟನೆ ಇಲ್ವಾ ನಿಮ್ದು? ಸಂಘಟನೆ ಇದೆ ಸರ್, ಆದ್ರೆ ಆ ಕೆಲಸಗಳು ಆಗಲ್ಲ ಸರ್, ಆಗಲ್ಲ. ಅದು ಸುಮ್ಮನೆ ನಾವು ಮಾಡಿ ಈಗ ಅಲ್ಲ, ಸರ್ಕಾರದ ವತಿಯಿಂದ ನೀವು ಏನು ಸರ್ ಹಿಂದೆ ನಮಗೆ ಅಲ್ಲ, ರಂಗಮಂದಿರಗಳು ಎಲ್ಲ ಆಧುನಿಕ ರಂಗಭೂಮಿಗಿರ್ಬೋದು, ಪೌರಾಣಿಕ ಎಲ್ಲ ರಂಗಭೂಮಿಗಳ ಕೂಡ ಕೊರತೆ ಇದೆ. ಎಲ್ಲಿದ್ದಾವೆ ಸುಸಜ್ಜಿತವಾದ ರಂಗಮಂದಿರಗಳು? ಬೆಂಗಳೂರಲ್ಲಿ ಇರ್ಬೋದು ಸ್ವಲ್ಪ ಬಿಟ್ಟರೆ, ಮತ್ತೆ ನೀವು ಎಲ್ಲೋ ಒಂದು ಕಟ್ಸಿರೆ ಗೋಡೌನ್ ಕಟ್ಟಿಸ್ದಂಗೆ ಕಟ್ಸಿರೆ ಏಕೋ ಆಗ್ತವೆ. ಹೌದು ಅಂತ ಎಲ್ಲೋ ಒಂದು ಅದು. ಆದರೆ ಆ ಬೇರೆ ಮಹಾರಾಷ್ಟ್ರ ಸ್ಟೇಟಲ್ಲಿ ಒಂದು ಜಿಲ್ಲೆಗೆ 8-10 ರಂಗಮಂದಿರಗಳು ಸಿಗ್ತದೆ. ಅದಕ್ಕೇನಂತಂದ್ರೆ ಅವ್ರದ್ದು ಯಾವುದು ಈ ಖರ್ಚಿರಲ್ಲ ಅಂತಂದ್ರೆ ಅಲ್ಲಿ ವೃತ್ತಿರಂಗ ಭೂಮಿ ಬೆಳೆದಿದೆ, ಇಲ್ಲಿ ಖರ್ಚಿರೋ ಸಲುವಾಗಿ ವೃತ್ತಿರಂಗ ಭೂಮಿ ಸೋತಿದೆ. ಇಷ್ಟೇ ಸರ್. ಯಾಕಂದ್ರೆ ಈಗ ಜಾಣತನದಿಂದ ಮಾಡುವವರು ಒಂದೊಂದು ಕ್ಯಾಂಪಿಗೆ 3-4 ಲಕ್ಷ ಖರ್ಚು ಮಾಡಿ ಕ್ಯಾಂಪನ್ನು ಚೇಂಜ್ ಮಾಡ್ಬೋದು. ಹೌದು. ಎಲ್ಲರಿಂದಲೇ ಹೇಗೆ ಸಾಧ್ಯ ಇದು? ಹೆಂಗಾಗುತ್ತೆ ಅದನ್ನು ಹೇಳ್ತಿದ್ನು ಸರ್. ಹಾಗಾಗಿ ಏನಂತಂದ್ರೆ ಇವತ್ತು ಇನ್ನು ಮುಂದೆ ಬಹಳ ಕಷ್ಟ ಉಳಿಯೋದು, ಭಾಳ ಅಂದರೆ ಭಾಳ ಕಷ್ಟ. ಯಾಕಂದ್ರೆ ಜಾಗಗಳು, ದೊಡ್ಡ ಜಾಗಗಳು ಇರಲ್ಲ. ದೊಡ್ಡ ಜಾಗ ಊರಲ್ಲಿ ಯಾರ್ದಿರ್ತದೆ ಅವರು ದೊಡ್ಡ ಶ್ರೀಮಂತರು ಇರ್ತಾರೆ. ನಾವು ಕೊಡೋ 40,000 50,000 ಬಾಡಿಗೆ ಅವ್ರಿಗೆ ಏನೂ ಅಲ್ಲ. ಅವ್ರು ಯಾವುದೋ ಒಂದು ಇವ್ರಿಗೆ ಆ ಜಾಗ ಕಾವಲಕ್ಕೆ ಕೊಟ್ಟಿರ್ತಾರೆ ಅದು ಅಷ್ಟು ದುಡ್ಡು. ಮತ್ತು ನಾವು ಅದಕ್ಕಿಂತ ದುಡ್ಡು ಇಲ್ಲಿ ಬೇರೆ ಕಡೆ ಹೋದಾಗೆಲ್ಲ ದಿನದ ಬಾಡಿಗೆ ಎಷ್ಟಿರುತ್ತೆ ಸರ್? ತಿಂಗಳಿಗೆ ನನ್ನ ಜಾತ್ರೆ ಕ್ಯಾಂಪ್ಗಳಿಗೆ ತಿಂಗಳಿಗೆ 2 ಲಕ್ಷ 3 ಲಕ್ಷ 1 ಲಕ್ಷ ಹಿಂಗಿರ್ತಾವೆ, ಆಯಾ ಜಾತ್ರೆಗಳ ಮೇಲೆ ಇರ್ತವೆ. ಸಾದಾ ಕ್ಯಾಂಪಿಗೆ ಅಂತಂದ್ರೆ ನಾವು ಏನಂತಂದ್ರೆ 50,000 60,000 70,000 ಹಿಂಗೆ ಕೊಟ್ಟಿದ್ವಿ ತಿಂಗಳಿಗೆ. ಈಗ ಈ ವರ್ಷದಿಂದ ಲಕ್ಷಕ್ಕೆ ಮೇಲೆ ಕೇಳ್ತಾ ಇದ್ದಾರೆ ಎಲ್ಲ ತಿಂಗಳಿಗೆ.
ಮತ್ತು ಆ ಬಾಡಿಗೆ ಕೊಟ್ಟು ಆಮೇಲೆ ಅವೆಲ್ಲ ಖರ್ಚು ಇದು ಮ್ಯಾನೇಜ್ ಆಗೋದು ಬಹಳ ಕಷ್ಟ. ರಂಗಭೂಮಿ ಏನಂತಂದರೆ ನೈಜವಾಗಿರೋದ್ರಿಂದ ಇದಕ್ಕೆ ಯಾವ ಕಾಲಕ್ಕೂ ಏನಂತಂದ್ರೆ ಅಳಿವಿಲ್ಲ, ಸಾವಿಲ್ಲ. ಆದರೆ ಸುಸ್ಥಿತಿ ಹೇಗೆ ಅಂತ ಅದು ಮುಂದೆ ಹೆಂಗೆ ಬರ್ತದೆ ಕಾಲ, ಏನು ಮಾಡೋಕ್ಕಾಗತ್ತೆ, ಆದರೆ ಆ ರೀತಿಯಾಗಿ ಹೋಗ್ತದೆ. ಆದರೆ ಈ ಸದ್ಯ ವೃತ್ತಿರಂಗಭೂಮಿಗೆ ಭವಿಷ್ಯ ಇಲ್ಲ. ಈಗ ಬಹಳ ಕಷ್ಟಕರವಾದಂಥದ್ದು. ಈಗ ನಾವು ಹೇಳ್ತೀವಿ ದೊಡ್ಡ ದೊಡ್ಡ ಕಲೆಕ್ಷನ್ಗಳು ಹೇಳ್ತೀವಿ, ದೊಡ್ಡ ದೊಡ್ಡ ಖರ್ಚುಗಳದಾವಲ್ಲ. ಅಲ್ಲಲ್ಲ, ಈಗ ದೊಡ್ಡ ದೊಡ್ಡ ಕಲೆಕ್ಷನ್ ಎಲ್ಲ ಕಡೆ ಆಗುದಿಲ್ಲ, ಎಲ್ಲ ಕಡೆ ಆಗಲ್ಲ. ದೊಡ್ಡ ದೊಡ್ಡ ಮಳೆಗಾಲದಲ್ಲಿ 7-8 ಲಕ್ಷ ಲಾಸ್ ಅಂತೀರಿ, 12-13 ಲಕ್ಷ ಹಾಕ್ಲೇಬೇಕು. ಏನು ಮಾಡಿದ್ರು ಒಂದು ಕಂಪ್ನಿಗೆ ಮಳೆಗಾಲದಾಗ ಅಷ್ಟು ದುಡ್ಡು ಹಾಕ್ಲೇಬೇಕು, ಇಲ್ಲಾಂದ್ರೆ ಆಗಲ್ಲ. ಮತ್ತು ಸೀಸನ್ದಲ್ಲಿ ಒಂದಿಷ್ಟು ಚಲೋ ಆದ ಕಂಪ್ನಿಗೆ ಆಗ್ತವೆ. ಆ ಜಾತ್ರೆಯಲ್ಲೂ ಫೇಲ್ ಆದ ಕಂಪ್ನಿಗೆ ಅವನಿಗೆ ಕೇಳೋದೇ ಬೇಡ. ಮತ್ತೆ ಅವನು ಪೂರ್ತಿ ನೆಲ ಇಟ್ಕೊಂಡ್ಬಿಡ್ತಾನೆ. ಅವನು ಎಲ್ಲ ಹಂಗಾಗಿದ್ದಾವೀಗ. ಹಾಗಾದದ್ದುಂಟ, ಭಾಳಷ್ಟಾಗಿದ್ದಾವೀಗ. ಆಗಿ ಅವರು ಏನೋ ಹಿರಿಯರು ಮಾಡಿದ ಮನಿಗಳು ಇಂಥವು ಎಲ್ಲ ಸಾಲದಲ್ಲಿ ಹೋಗಿದ್ದಾವೆ. ಅಷ್ಟಕ್ಕೂ ತೊಂದರೆ ಇದೆ ಸರ್, ತೊಂದರೆ ಇದೆ. ನಿಮ್ಮ ಕಣ್ಣಿದ್ರೆ ನೋಡಿದಿರಿ ಅಂತ? ನೋಡಿದ್ದೀವಿ ಸರ್, ಭಾಳ ಜನ ನೋಡಿದ್ದೀವಿ. ಈ ಸದ್ಯದ ಪ್ರೆಸೆಂಟ್ ನೋಡಿದ್ದೀವಿ ಸರ್. ಹಾಂ, ಆಗಿದೆ, ಭಾಳ ಕಷ್ಟ ಇದೆ. ಮತ್ತು ಕಾರಣ ಏನಂತಂದರೆ ಗುಣಮಟ್ಟದ ಕೊರತೆ ಕೂಡ ಇದೆ. ಗುಣಮಟ್ಟದ ಕೊರತೆ ಅಂದರೆ ಕಲಾವಿದರಿಲ್ಲ, ಕಲಾವಿದರ ಸಂಖ್ಯೆ ಕಡಿಮೆ. ಕಲಾವಿದರು ಹೊಸಬರು ಬರ್ತಾ ಇಲ್ಲ ಸರ್, ಫೀಲ್ಡಿಗೆ ಬರ್ತಾ ಇಲ್ಲ. ಬರದೇ ಇರೋದಕ್ಕೆ ಕಾರಣ ಏನಂತಂದರೆ ಇದು ಹೋಗಿ ಕೆಲವು ಕಲಾವಿದರು ಅಂತೇಳಿ ಹೋಗಿ ಏನೇನೋ ಮಾಡೋದು, ಕಲಾವಿದರಿಗೆ ಹೆಂಗೆ ಅಂತೇಳಿ ಅವರು ಅದರಲ್ಲಿ ಏನಿದೆ ಸಹಾಯಕ್ಕೆ ಹೋಗೋಕ್ಕೆ ಅಂತ ಹಂಗೆ ತಿಳ್ಕೊಂಡಿರ್ತಾರೆ. ಅಲ್ಲಿರೋದು ನಾವು ಏನು ಕೊಡ್ತೀವಿ ಏನಿಲ್ಲ ಜನಗಳಿಗೆ ಗೊತ್ತಾಗೋದಿಲ್ಲ. ಹೀಗಾಗಿ ಕಲಾವಿದರ ಕೊರತೆ ಇದೆ. ಆ ಕಲಾವಿದರ ಕೊರತೆ ನೀಗಿಸೋ ಸಲುವಾಗಿ ಅಂಥೇಳಿ ನಾವು ಏನೋ ಪ್ರಯತ್ನ ಮಾಡಿ ವೃತ್ತಿರಂಗಾಯಣ ಅಂತ ದಾವಣಗೆರೆಗೆ ಇದು ಆಯಿತು, ಸ್ಯಾಂಕ್ಷನ್ ಆಯ್ತು ಅದು. ಬಟ್ ಅದು ಅದರ ಕೆಲಸ ಮತ್ತು ಅದು ಈ ರಂಗಾಯಣಗಳಲ್ಲಿ ಅದು ಒಂದು ರಂಗಾಯಣ ಆಯಿತು. ಹಾಗಾಗಿ ನಾವು ಅಲ್ಲಿ ಉದ್ದೇಶ ನಮ್ಮದು ಅರ್ಜಿ ಕೊಟ್ಟು ಇದನ್ನು ಮಾಡೋಕ್ಕೆ ಕಾರಣನೇ ನಾವೇನಂತಂದರೆ ಅದು ಅಲ್ಲಿಂದ ಒಂದು ಈಗ ನಮ್ಮ ಮೈಸೂರು ರಂಗಾಯಣದಿಂದ ಹೆಂಗೆ ಕಲಾವಿದರು ತಯಾರಾಗಿ ಬರ್ತಾರೆ ಹಾಗೆ ಇಲ್ಲೂ ತಯಾರಾಗಿ ಬರಲಿ ರಂಗಭೂಮಿಗೆ. ಅದೇನಂತಂದರೆ ಒಂದು ಶಿಸ್ತು, ನಮ್ಮಲ್ಲಿ ಏನು ನ್ಯೂನ್ಯತೆ ಇದೆ ಅದನ್ನು ಚೆನ್ನಾಗಿ ಕಲಿಸಿ ಅಲ್ಲಿ ಬುದ್ಧಿವಂತರಿಂದ ಅವ್ರಿಗೆ ಇದಾಗಿ ಬಂದ್ರಂತಂದರೆ ಇದು ಸುಧಾರಿಸ್ಕೋಬೋದು ಮುಂದಿನ ಪೀಳಿಗೆ ಅಂಥೇಳಿ ಮಾಡಿದ್ವಿ. ಬಟ್ ಅದು ಆ ಕೆಲಸ ಮಾಡ್ತಾ ಇಲ್ಲ, ಅದು ಆಗಲಿಲ್ಲ ಸರ್. ಅದಕ್ಕೆ ಬಂದವರು 2ನೇ ನಿರ್ದೇಶಕರಿಗೆ. ಬಟ್ ಅದು ಏನೂ ಅದು ಯಾಕೆ ನಿಮ್ಗೆ ಯಾಕೆ ರೆಡಿ ಮಾಡಿ ಕೊಡ್ಬೇಕಂತ ಕೇಳ್ತಾರೆ ಅವರು. ಹಂಗಾಗಿ ರೆಡಿ ಮಾಡಿ ಕೊಡ್ಬೇಕು ಅಂದ್ರೆ ಅದು ಹುಟ್ಟಿದ ಉದ್ದೇಶವೇ ಅದು. ಆದರೆ ಅವರು ಮಾಡ್ತಾ ಇಲ್ಲ ಅದು. ಹಂಗೆ ಅದರ ಪ್ರಶ್ನಿಸುವುದು ಕೆಲಸ. ಪ್ರಶ್ನೆ ಸರ್, ನಂಗೆ ಹೇಳ್ದಾಗ ಏನು ಮಾಡ್ತೀರಿ, ನಾವೇ ಇದನ್ನು ಮಾಡಿ ಕೇಳ್ತೀವಿ. ಕೇಳಿದ್ರು ಏನಂತಂದ್ರೆ ಅವ್ರು ಹಿಂಗೆ ಏನೇನೋ ಉತ್ತರ ಕೊಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಒಂದೊಂದು ಸಮಸ್ಯೆಗಳು ಭಾಳ ಇರ್ತದೆ ಸರ್. ಈಗ ನೋಡಿ, ನಮ್ಮಲ್ಲಿ ಒಂದು ಸಮಸ್ಯೆ ಇದೆ. ಏನಂತಂದರೆ ಫೈರ್ ಏನೋ ತೊಗೊಳಕ್ಕೆ ಅದರಲ್ಲಿ ಒಂದು ಇದು ಇಲ್ಲ, ಏನು ನಾಟಕ ಅನ್ನೋ ಪದ ಇಲ್ಲ ಅದರಲ್ಲಿ, ಇಲ್ಲ ಬುಕ್ಕಲ್ಲಿ. ಮನೋರಂಜನೆ ಅಂತಿದೆ. ಆ ಮನೋರಂಜನೆ ದೊಡ್ಡ ಫಂಕ್ಷನ್ಗಳಿಗೆ 50,000 ಚಲನ ಮಾಡಬಹುದು, 5,000 ಮಾಡಬಹುದು. ಹಂಗೆ ಯಾವ ಪ್ರಕಾರದ ಮನೋರಂಜನೆ ಅಂತ ಬೇಕಲ್ಲ, ಸ್ಪೆಸಿಫಿಕೇಶನ್ ಇಲ್ಲ. ಈಗ ನೋಡಿ, ಇದು ಇದೆ, ಏನೋ ನಮ್ಮ ಯಕ್ಷಗಾನಕ್ಕಿದೆ, ಅದಕ್ಕೆ ಇಷ್ಟೇ ತಗೋಬೇಕು ಅಂತ. ನಮಗಿಲ್ಲ ವೃತ್ತಿರಂಗಭೂಮಿಗೆ. ಅದ್ರ ಬಗ್ಗೆ ನಮ್ಮಲ್ಲಿ ಕಲಾವಿದರೆಲ್ಲ ಒಕ್ಕಟ್ಟಾದರೆ ಏನಾದ್ರು ಮಾಡಿದ್ರೆ ಆಗ್ತದೆ. ಬಟ್ ಅದು ಇವರು ಸೇರಲ್ಲ, ಅವರು ದಾದ ಮಾಡಲ್ಲ. ಹೀಗಾಗಿ ಅವ್ರು ಏನು ಹೇಳ್ತಾರೆ ಅದೇ ಕರೆ ನಾವು ಕೊಡಬೇಕು. ಅಧಿಕಾರಿ ಹೇಳ್ತಾನೆ, ನೋಡಪ್ಪ ಇಷ್ಟಿದೆ, ಇಷ್ಟು ಚಲನ ಕಟ್ಟಲೇಬೇಕು ನೀನು. ಮನೋರಂಜನೆ ಅಂತಿದೆಲ್ಲ, ಯಾವ ಮನೋರಂಜನೆ, ಯಾವ ಪ್ರಕಾರದ ಮನೋರಂಜನೆ ಅದು ಇಲ್ಲ ಅದರಲ್ಲಿ. ನಾಟಕ ಅಂತನೂ ಒಂದು ವರ್ಡ್ಸ್ ಇಲ್ಲದಕ್ಕೆ ಇಷ್ಟೆಲ್ಲ ಕಷ್ಟ ಆಗ್ತಾಯಿದೆ. ಅದನ್ನು ಮಾಡಬೇಕಿತ್ತು. ತೊಂದರೆ ಇದೆ ಸರ್, ತೊಂದರೆ ಇದೆ. ನಿಮಗೆ ಸಾಮಾಜಿಕವಾದ ಪುರಸ್ಕಾರ ಸಿಕ್ಕಿದ ನೆನಪುಗಳು, ನಿಮ್ಮ ನಾಟಕದಿಂದ ಏನಾದರೂ ಒಂದು ಪ್ರತಿಕ್ರಿಯೆ ಅಥವಾ ಸಮಾಜದಲ್ಲಿ ಏನಾದರೂ ಆ ಥರದ್ದು? ಈ 14 ಭಾಳ ಕಡೆ ಪುರಸ್ಕಾರ ಸಿಕ್ಕಿದೆ, ಇಲ್ಲ ಅಂತಲ್ಲ. ಈಗ ಕಳೆದ ವರ್ಷ
ಬಂಗಾರ ಅಂತ ಒಂದು ಪ್ರಶಸ್ತಿ ಕೊಡ್ತಾರೆ ಬಂಗಾರಪ್ಪನವ್ರ ಹೆಸರ ಮೇಲೆ, ಆ ಪ್ರಶಸ್ತಿ ಆಯಿತು. ನಾಟಕ ಅಕಾಡೆಮಿ ಪ್ರಶಸ್ತಿ ಆಗಿದೆ. ನಮ್ಮ ಗದಗಿನ ಮಠದಿಂದ ಕುಮಾರಶ್ರೀ ಅನ್ನೋ ಪ್ರಶಸ್ತಿ ಆಗಿದೆ. ಆಮೇಲೆ ಧಾರವಾಡದಿಂದ ಇದು ವಿದ್ಯಾವರ್ಧಕ ಸಂಘದಿಂದ, ಹೌದೌದು, ವಿದ್ಯಾವರ್ಧಕ ಸಂಘ, ಅಲ್ಲಿಂದ ಪ್ರಶಸ್ತಿ ಆಗಿದೆ. ಆದರೆ ಈ ಎಲ್ಲ ಪ್ರಶಸ್ತಿಗಳಿಗಿಂತಲೂ ಎದುರಿ ಕೂತಿರೋ ಜನ ಚಪ್ಪಾಳೆ ತಟ್ತಾರೆ, ಅದು ಮುಖ್ಯ. ಅದು ಬಹಳ ಖುಷಿ ಕೊಡುವಂಥದ್ದು. ನಿಮ್ಗೆ ಆ ಥರದ ಕೆಲವೊಂದೆರಡು ರೋಮಾಂಚಕ ನೆನಪುಗಳು ಹೇಳ್ಬೋದಾ? ಸರ್, ದಿನ ಅದನ್ನೇ ಮಾಡ್ತೀವಿ ನಾವು. ರೋಮಾಂಚಕಾರಿ ಅನ್ನೋಕ್ಕೇನಿದ್ರೆ ನಾವು ಕಡೆಗೆ ಏನು ಮಾಡ್ತೀವಿ, ಪಾತ್ರ ಇಲ್ಲಾಂದರೆ ಕಡೆಗೆ ಹೋಗಿ ಲಾಸ್ಟಿಗೆ ಸ್ವಲ್ಪ ಹೇಳಿ ಒಂದು ಒಳ್ಳೆ ಹಾಡು ಹಾಡಿ ಬಂದುಬಿಡು. ಹಾಡು ಮುಗಿದ ಕೂಡಲೇ ಚಪ್ಪಾಳೆ ಬೀಳ್ತದೆ, ಯಾರೋ ಬಂದು ದುಡ್ಡು ಕೊಡ್ತಾರೆ. ಅದು ಹೇಳಿದ್ನಲ್ಲ ನಿಮ್ಗೆ, ಹೊರಗಡೆ ಜನ ಹೋಗ್ಬೇಕಾದ್ರೆ ಬಂದು ದುಡ್ಡು ಕೊಟ್ಟು ಹೇಳಿ ನಿಮ್ಮ ಏನಪ್ಪ ನಿಮ್ಮ ಕಡೆ ನಿಮ್ಮ ಕಲಾವಿದ್ರಿಗೆ ಊಟ ಹಾಕಂತೇಳಿ 4-5 ಸಾವಿರ ಕೊಟ್ಟಂಥ ನಿದರ್ಶನಗಳು ನೋಡಿ. ಹಾಗೆ ನೀವು ಕಲಾವಿದ್ರಪ್ಪ ತಗೋರಿ ಅಂತೇಳಿ ಒಂದು ಚೀಲ ಅಕ್ಕಿ ಕೊಡಿಸಿ ಮಾಡಿದವರು ಇದ್ದಾರೆ. ಆದರೆ ಸಾಕಷ್ಟು ಈಗ ನಮ್ಮದು ನಡೆದ ಈಗ ಏನಾದರೂ ಈ ಕುಂಠಿತ ಸಾಗಿದೆ ಅಂತಂದರೆ ಜನರ ಮೇಲೇ. ನಾವು ದಿನ ದುಡ್ಡು ಹುಟ್ಟಿಸಲೇಬೇಕಲ್ಲ ಸರ್. ಹೌದಪ್ಪ, ದಿನ ದುಡ್ಡು ಬರಲೇಬೇಕು. ದಿನ ಬರಲಿಲ್ಲ ಅಂದರೆ ಹೆಂಗೆ ನಡ್ಸೋಕ್ಕೆ ಸಾಧ್ಯ ನಾವು? ಈಗ ಹವ್ಯಾಸಿ ರಂಗಭೂಮಿ ಏನ್ರಿ, ಆಧುನಿಕ ರಂಗಭೂಮಿ ಏನ್ರಿ, ಅವ್ರು ಯಾವುದಾದ್ರೂ ಜಾಬ್ ಮಾಡ್ತಿರ್ತಾರೆ, ಮಧ್ಯಕ್ಕೆ ಹವ್ಯಾಸಕ್ಕಾಗಿ ನಾಟಕ ಮಾಡ್ತಾರೆ. ಒಂದಿನ ಒಂದು ಶೋ ಇರ್ತದೆ, ಅವರಿಗೆ ಜೀವನ ಅಲ್ಲ, ಅದು ಜೀವನ ಅಲ್ಲ, ನಮ್ದು ಜೀವನ. ಅದ್ರ ಸಲುವಾಗಿ ಏನಪ್ಪ ಅಂದ್ರೆ ನಮಗೆ ದುಡ್ಡು ಬೇಕೇ ಬೇಕು. ದುಡ್ಡು ಇಲ್ಲ ಅಂತಂದ್ರೆ ಆಗಲ್ಲ. ಹಾಗಾಗಿ ಏನಂತಂದ್ರೆ ಈಗಿನ ಖರ್ಚುಗಳಿಗೆ ಮತ್ತು ಕಲೆಕ್ಷನ್ಗೆ ಸರಿ ಹೊಂದ್ತಾ ಇಲ್ಲ. ಹಾಗಾಗಿ ಕಷ್ಟದಲ್ಲಿದ್ದಾರೆ. ಕೆಲವೊಬ್ರು ಏನೋ ಆಸ್ತಿ ಕಳ್ಕೊಂಡಾರೆ, ಮಾಡ್ಯಾರೆ ಕಂಪ್ನಿ ಮಾಡಿ. ಬಟ್ ಅದರಲ್ಲಿ ನಾನು ಏನೂ ಕಳ್ಕೊಂಡಿಲ್ಲ, ಇನ್ನೂ ಗಳಿಸ್ಕೊಂಡಿನ ಅನ್ನೋದು ನನಗೆ ಖುಷಿ ಆಗ್ತದೆ. ಕರೆಕ್ಟ್. ಆದರೆ ಅದಕ್ಕಿಂತಲೂ ಹೆಚ್ಚೇನಪ್ಪ ಅಂತಂದರೆ ನಾವು ಜನಗಳಿಗೆ ಮನಸ್ಸಿಗೆ ಹೃದಯಕ್ಕೆ ತಟ್ಟುವ ಹಾಗೆ ನಾಟಕ ಕೊಡಬೇಕು, ಜನಗಳಿಗೆ ಖುಷಿ ಪಡಿಸ್ಬೇಕು, ಅವ್ರಿಗೆ ಸಂತೋಷದಿಂದ. ಈಗ ನೋಡಿ, 5,000 4,000 ಒಂದು ಮನುಷ್ಯ ಕೊಟ್ಟು ಹೋಗಬೇಕು ಅಂತಂದರೆ ಸಂತೋಷ ಆಗಿ ಕೊಡ್ತಾನೆ, ಸುಮ್ಮನೆ ಕೊಡಲ್ಲ. ಈಗ ಒಂದು ಮೂಟೆ ಅಕ್ಕಿ ಕೊಡ್ಬೇಕಂತಂದ್ರೆ ಸುಮ್ಮನೆ ಯಾರು ಕೊಡ್ತಾರೆ? ಸಂತೋಷ ಹಾಕಿ ಕೊಡ್ತಾರೆ. ಅಂಥವರಿಂದ ಇವತ್ತು ಅನ್ನದಾತರಿಂದ ವೃತ್ತಿರಂಗಭೂಮಿ ಬದುಕಿದೆ ಹೊರತಾಗಿ ಬೇರೆ ಏನಿಲ್ಲ.